ಒಳ್ಳೇದಿತ್ತು ಸ್ವಲ್ಪ ಮಟ್ಟಿಗೆ. ಅದ್ರ ನಂತರದಲ್ಲಿ ಮತ್ತೆ ಅದನ್ನು ಕೇಂದ್ರೀಕರಣ ಮಾಡಿ ತಹಸೀಲ್ದಾರ್ ಮುಖ್ಯ ಆಗುವಂಗೆ ಮಾಡಿ, ತಹಸೀಲ್ದಾರ್ನಿಂದ ನಮ್ಮ ಏನಪ್ಪ ಶಾಸಕರು ಬರುವಂಗೆ ಮಾಡಿ ಅದನ್ನ ಮುಂದೆ ನಿರ್ವೀರ್ಯ ಮಾಡಿದಂಗೆ ಮಾಡಿದರು. ಅದು ಜಗಳ ಗಂಟರ ಸಂಘ ಮಾಡಿದಂಗೆ ಮಾಡಿದರು. ಅಲ್ಲಿ ಜಗಳ ಜಾತಿ ಬಡದಾಟ ಮಾಡ್ತಾ ನೋಡಿದ್ರು. ಅಂದ್ರೆ ನಿಜವಾದ ಗಾಂಧೀಜಿಯವರ ಪಾಲಿಸಿಯನ್ನು ರಾಜೀವ್ ಗಾಂಧಿಯವರಾದರೂ ಸಹ ತಂದಿರಲಿಲ್ಲ. ಆದರೂ ವಿಶೇಷವಾಗಿ ನಾವು ನೋಡ್ತಾ ಇದ್ವಿ. ಮತ್ತು ಬಿ ಜೆ ಪಿಗೆ ಆರೋಪ ಮಾಡುವಾಗ ಅದು ಸತ್ಯನೂ ಹೌದು. ಇದಕ್ಕೇನೋ ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಟರು, ಮೊದಲೇನೋ ಮಾಡಿದರು, ಇದು ಒಂದು ಇಟ್ಟು ಉಳಿದ್ರೆ ಎಲ್ಲಿಟ್ಟರು, ಉಳಿದು ರಾಜೀವ್ ಗಾಂಧಿ ಹೆಸರ, ಅದ್ರ ಜೊತೆಗೆ ಇಂದಿರಾ ಗಾಂಧಿ ಹೆಸರ, ನೆಹರು ಅವ್ರ ಹೆಸರು ಹೇಳ್ಕೊಂಡು ತಮ್ಮ ಸಂತತಿ ಬೆಳೆಸಿಕೊಂಡು ಬಿ ಜೆ ಪಿಗೆ ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪದಲ್ಲಿ ಹೋಗಲಿಲ್ಲ ಅಂತಲ್ಲ, ನಿಜ ಅದ. ಆದರೆ ಇವತ್ತು ಈ ದುಸ್ಥಿತಿಗೆ ಯಾಕೆ ಕಾಂಗ್ರೆಸ್ ಬಂತಂತಂದ್ರೆ ನಿಜವಾಗಿಯೂ ಕಾಂಗ್ರೆಸ್ಸಿಗರು ಅಂದ ನೆನಪು ಮಾಡಿಕೊಂಡು ಗಾಂಧೀಜಿಯವರ ಗ್ರಾಮ ರಾಜ್ಯವನ್ನು ಅವ್ರೇನು ಕನಸ್ಕೊಂಡಿದ್ದಾರೆ ನಿಜವಾದ ಅರ್ಥದಲ್ಲೇ ಅವರು ಅಲ್ಲೇ ಆರ್ಥಿಕವಾಗಿ ಏನಪ್ಪ ಬಲಿಷ್ಠ ಆಗುವಂಥ ಒಂದು ವ್ಯವಸ್ಥೆ ತಂದಿದ್ದಾರಪ್ಪ ಅಂತಂದ್ರೆ ಇವತ್ತು ಈ ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು ಏನಪ್ಪ ಅಂತಂದ್ರೆ ಇವತ್ತೇನು ಮನೆಯಾಗ ಸಲುವಾಗಿ ಲೊಟಾಯಿಸ್ಕೊಳ್ಳುವಂಥ ಪ್ರಸಂಗ ಬಂದದಾಗ ನಮ್ಮ ಕಾಂಗ್ರೆಸ್ಸಿಗರಿಗೆ ಅದು ಬರ್ತಾನೆ ಇರಲಿಲ್ಲ. ಯಾಕಂತಂದ್ರೆ ಪ್ರತಿ ಹಳ್ಳಿಯದು ಗ್ರಾಮ ಪಂಚಾಯತಿಗಳು ತಾವು ಸ್ಟ್ರಾಂಗ್ ಆಗ್ತಿದ್ವು. ಯಾಕಂದ್ರೆ ಅಲ್ಲೇ ಆರ್ಥಿಕವಾಗಿ ಅವರ ಬಲಿಷ್ಠ ಆಗ್ತಿದ್ರು. ಈಗ ನಮ್ದು ಏನಾಗಿದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಬಾವಿಯಿಂದ ನೀರು ಬರ್ತಾ ಇರಲಿಲ್ಲ, ನಾವು ಬಾವಿಗೆ ನೀರು ಹಾಕ್ತಾಯಿದ್ವಿ. ಇವತ್ತಿನ ಗ್ರಾಮ ವ್ಯವಸ್ಥೆಯಲ್ಲೇ, ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲೇ ಅಥವಾ ತಾಲೂಕು ಪಂಚಾಯತಿ ವ್ಯವಸ್ಥೆಯಲ್ಲೇ, ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯಲ್ಲೇ ನಾವೇನು ಮಾಡ್ತಾಯಿದ್ವಪ್ಪ ಅಂದ್ರೆ ಅವು ಆರ್ಥಿಕ ಅಭಿವೃದ್ಧಿಗೆ ಪ್ಯಾಕೇಜ್ ಕೊಡ್ತಾಯಿದ್ವಿ. ಕೇಂದ್ರದಿಂದನೋ ರಾಜ್ಯದಿಂದನೂ ಕೊಡ್ತಾಯಿದ್ವಿ. ಆ ಪ್ಯಾಕೇಜ್ಗಳು ಏನಾಗ್ತಾವಪ್ಪ ಅಂದ್ರೆ ಸೋರಾಗಿ ಶುರು ಮಾಡ್ತಾವೆ. ಅಲ್ಲೆಲ್ಲ ನಿಮ್ಗೆ ಗೊತ್ತು ಸೋರು ಅಂದ್ರೆ ಈ ಮೇಲಾಧಿಕಾರಿ ಕೆಳಾಧಿಕಾರಿ ಆನಂತರ ಶಾಸಕ ಅಲ್ಲಿ ಬಿಡುಗಡೆ ಮಾಡುವಂಥ ಕನ್ಸರ್ನ್ ಮಿನಿಸ್ಟರ್ ಎಲ್ಲರೂ ಕೈಯಾಗ ಹಾದು ಬರ್ಬೇಕಾದ್ರೆ ಅದೇನಾಗ್ತದೆ ನಿಮ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಗಾರೆಗಾರ ಇದ್ದಂಗೆ ಅದು ಗಾರೆಗಾರ ಬರೋದಾಗ ಕರಿಗಿ ಬಿಡುತ್ತದಂತ ಕಡೆಗೆ ಇದು ಕಡ್ಡಿ ಸಹಿತ ಉಳಿದ್ರು ಕೆಲವೊಮ್ಮೆ ಕಡ್ಡಿ ಸಹಿತ ಉಳ್ಕೊಂಡು ಜನ ಇದ್ದಾರೆ. ಅಂದ್ರೆ ಹೇಳೋ ಉದ್ದೇಶ ಒಂದು ಇಲ್ಲಿ ಏನಾಗಬೇಕಾಗಿತ್ತು, ಗ್ರಾಮದಿಂದ ಅಧಿಕಾರಿ ಮೇಲೆ ಹರ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಇಲ್ಲಿ ಉಲ್ಟಾ ಆಗ್ಯದ, ಮ್ಯಾನೇಜರ್ ಕೆಳಗೆ ಸರಿಯಾಗಿ ಬರ್ತದೆ. ನಜೀರ್ ಸಾಹೇಬ್ ಏನೋ ಪ್ರಯತ್ನ ಮಾಡಿದರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ, ದೊಡ್ಡ ಪ್ರಯತ್ನ ಮಾಡಿದ್ರು, ಎಲ್ಲ ಇದು ಪವರ್ಫುಲ್ ಆಗಲಿ ಅಂತ ಆಗಲಿಲ್ಲ. ಹೀಗಾಗಿ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ಈ ರಾಜಕಾರಣಿಗಳ ಆಡಂಬಲ ಇದಾಗಿಬಿಟ್ಟದ. ಆಡ್ಕೋತ ಆರಾಮ್ ಸರಿ ಮೈಕೋತ ಮಲ್ಕೋತ ಹೋಗೋದು. ಪರ್ಸನಲೇಜ್ ಎಲ್ಲರಿಗೂ